ಹರಿ ಓಂ. ಮೌಲ್ಯ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಸರ್ವಜ್ಞನು ತನ್ನ ವಚನಗಳಲ್ಲಿ ದಾನ ಮತ್ತು ದಾನಿಗಳ ಕುರಿತಾಗಿ ಯಾವ ರೀತಿ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಮನಮುಟ್ಟುವಂತೆ ಹೇಳಿರುವುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ದಾನದ ಕುರಿತಾಗಿ ಸಾಮಾನ್ಯ ಅಭಿಪ್ರಾಯವನ್ನು ತಿಳಿಯೋಣ. ದಾನ ಎನ್ನುವುದು ಮಾನವ ಧರ್ಮದ 7ನೆಯ ಸೂತ್ರವಾಗಿದೆ ಎಂಬುದು ಶ್ರೀಪಾದರಾಜರ ಅಭಿಮತ. ಮಾನವನ ಅಂತರಂಗ ಬಹಿರಂಗದ ಬದುಕಿನಲ್ಲಿ ಬೆಳಕನ್ನು ಬೀರುವಂತಹ ಶ್ರೇಷ್ಠ ಗುಣ ದಾನವಾಗಿದೆ. ದಾನ ಮಾಡುವುದು ಅನೇಕ ಪೂಜೆಗಳ ಫಲಕ್ಕೆ ಸಮನಾಗಿದೆ ಎಂದು ಹೇಳಲಾಗಿದೆ. ಭಗವಂತ ಭೂಮಿ, ಗಾಳಿ, ನೀರು, ಬೆಳಕು, ಆಕಾಶ, ನಿಸರ್ಗ ಇವೆಲ್ಲವನ್ನು ಮಾನವನ ಬದುಕಿಗೆ ದಾನದ ರೂಪದಲ್ಲಿ ಅನುಗ್ರಹಿಸಿದ್ದಾನೆ. ದಾನದ ಕುರಿತಾಗಿ ನಾವು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಮತ್ತು ಕಥೆಗಳಲ್ಲಿ ವಾಸ್ತವದಲ್ಲೂ ಕೂಡ ಕಾಣುತ್ತಿರುತ್ತೇವೆ. ದಾನ ನೀಡುವವನಿಗಿಂತ ದಾನ ಪಡೆಯುವವರು ಅದಕ್ಕೆ ಅರ್ಹರಾಗಿರಬೇಕು. ಇಲ್ಲಿದೆ ದಾನದ ಮಹತ್ವ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕೆಟ್ಟು ನೆಂಟರ ಸೇರಬೇಡ, ಕೊಟ್ಟ ದಾನ ಕೇಳಬೇಡ. ದಾನ ಅಂದ ತಕ್ಷಣ ನೆನಪಾಗುವುದು ದಾನವರಾಜ ಬಲಿಚಕ್ರವರ್ತಿ, ಶಿಬಿಚಕ್ರವರ್ತಿ, ಕರ್ಣ, ಪರಶುರಾಮ ಇತ್ಯಾದಿ. ಪರಶುರಾಮನ ಬಗ್ಗೆ ಹೇಳುವುದಾದರೆ, ದ್ರೋಣಾಚಾರ್ಯರು ದ್ರವ್ಯಾರ್ಥಿಯಾಗಿ ಪರಶುರಾಮನ ಬಳಿಗೆ ಬಂದಾಗ ಅವನು ಎಲ್ಲವನ್ನೂ ದಾನ ಮಾಡಿದ್ದರಿಂದ ಅವನ ಕೈಯಲ್ಲಿ ಒಂದು ಅಡಕೆಯೂ ಇರಲಿಲ್ಲ. ಅಂದರೆ ಒಂದು ಅಡಕೆಯಂಥ ಸಣ್ಣ ವಸ್ತುವೂ ಇರಲಿಲ್ಲ. ದ್ರೋಣಾಚಾರ್ಯರಿಗೆ ಅರ್ಘ್ಯವನ್ನು ಕೊಡಲು ಅವನು ಮಣ್ಣಿನ ಪಾತ್ರೆಯಲ್ಲಿ ಕೊಡುತ್ತಾನೆ. ಆತ್ಮತೃಪ್ತಿಗಾಗಿ ಎಲ್ಲರೂ ನೀರನ್ನು ದಾನ ಮಾಡಬೇಕು, ಅದರಿಂದ ದೇವತೆಗಳು ಸಂತೃಪ್ತರಾಗುತ್ತಾರೆ ಎನ್ನುತ್ತದೆ ಗರುಡ ಪುರಾಣ. ಅಲ್ಲದೆ ಗರುಡ ಪುರಾಣದ ಆಚರಖಂಡದಲ್ಲಿ ನೀತಿಸರ ಎಂಬ ಅಧ್ಯಾಯದಲ್ಲಿ ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಹೇಳಿದ ಕೆಲಸಗಳಲ್ಲಿ ದಾನವೂ ಕೂಡ ಒಂದು. ಯಾರೂ ಪ್ರತಿಷ್ಠೆಗಾಗಿ ದಾನ ಮಾಡಬಾರದು. ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ದಾನ ಮಾಡಬೇಕು. ಮನುಷ್ಯನು ತಾನು ದಾನ ಮಾಡಿದ್ದರಲ್ಲಿ, ಅಂದರೆ ತಾನು ದುಡಿದಿದ್ದರಲ್ಲಿ, ಅಂದರೆ ಗಳಿಕೆಯಲ್ಲಿ 1/10 ಅವಶ್ಯಕತೆ ಇರುವ ವ್ಯಕ್ತಿಗೆ ದಾನ ಮಾಡಬೇಕೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ದಾನೇನ ಪಾಣಿಹಿ ನತು ಕಂಕಣೇನ ಎಂಬಂತೆ ಸದಾಕಾಲ ದಾನ ಮಾಡುವುದರಿಂದ ಕೈ ಶೋಭಿಸಬೇಕೇ ವಿನಃ ಒಡವೆ ವಸ್ತುಗಳನ್ನು ಧರಿಸುವುದರಿಂದ ಅಲ್ಲ ಎಂಬ ವೇದವಾಕ್ಯದಂತೆ ಮಾನವನು ದಾನ ಧರ್ಮ ಮಾಡಿ ಈ ಭವದಿಂದ ಮುಕ್ತನಾಗುವುದೇ ಮಾನವ ಧರ್ಮದ ಗುರಿಯಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಅಲ್ಲವೇ? ಇಂದು ಸಮಾಜದಲ್ಲಿ ದಾನ ಮಾಡುವವರಿಗಿಂತ ಕೂಡಿಡುವವರನ್ನೇ ನಾವು ಹೆಚ್ಚಾಗಿ ಕಾಣುತ್ತಿದ್ದೇವೆ. ವೈದಿಕ ನಾಗರಿಕತೆಯಲ್ಲಿ ದಾನ ಮತ್ತು ದಾನದ ಪರಿಕಲ್ಪನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಫಲಿತಾಂಶಗಳಿಗೆ ಆಸೆಪಡದೆ ದಾನ ಮಾಡುವುದು ಸ್ವಾರ್ಥ ಮತ್ತು ಆಸೆಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂದು ಭಾವಿಸಲಾಗಿದೆ. ನಿಸ್ವಾರ್ಥವಾಗಿ ಇತರರಿಗೆ ಅಥವಾ ಸಮಾಜವನ್ನು ಉನ್ನತೀಕರಿಸುವ ಉದಾತ್ತ ಉದ್ದೇಶಗಳಿಗೆ ನಾವು ನೀಡುವ ಮೂಲಕ ಸಹಾನುಭೂತಿ ಮತ್ತು ಸೇವೆಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತೇವೆ. ದಾನವನ್ನು ಯಾರಿಗೆ ಹೇಗೆ ಕೊಡುತ್ತೇವೆ ಎನ್ನುವುದು ಕೆಲವೊಮ್ಮೆ ಮುಖ್ಯವಾಗುತ್ತದೆ. ದಾನಕ್ಕೆ ಪಾತ್ರರಾದವರು ವ್ಯಸನಿಗಳಾದರೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಾವು ನೀಡಿದ ದಾನ ವ್ಯರ್ಥವಾಗುತ್ತದೆ. ದಾನ ಪಡೆದ ವ್ಯಕ್ತಿ ಅದನ್ನು ಅಧರ್ಮದ ಕಾರ್ಯಗಳಿಗೆ ಬಳಸಿದರೆ ಆ ಪಾಪಕ್ಕೆ ನಾವು ಕೂಡ ಹೊಣೆಗಾರರಾಗುತ್ತೇವೆ.
ಅಪಾತ್ರವೆಂದರೆ ದಾನ ಪಡೆಯಲು ಅಯೋಗ್ಯನಾದವನು ಎಂದರ್ಥ. ಆದ್ದರಿಂದ ಯೋಗ್ಯರಾದ ವ್ಯಕ್ತಿಗೆ ದಾನ ಮಾಡುವುದು ಅತಿ ಮುಖ್ಯವಾದುದು. ಸರ್ವಜ್ಞರು ದಾನದ ಮಹತ್ವದ ಕುರಿತಾಗಿ ಅನೇಕ ವಚನಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಈಗ ಕೆಲವು ವಚನಗಳನ್ನು ನೋಡೋಣ. ದಾನದ ಫಲದಿಂದ ಭೂನಾಥನಾಗುವನು, ದಾನದ ಫಲದಿಂದ ಭೂನಾಥನಾಗುವನು. ಭಾನುಮಂಡಲವನ್ನೊಡೆದಮಳ ಸ್ವರ್ಗಕ್ಕೆ ತಾನೊಡೆಯನಹನು ಸರ್ವಜ್ಞ. ಸ್ವರ್ಗಕ್ಕೆ ತಾನೊಡೆಯನಹನು ಸರ್ವಜ್ಞ. ಅಂದರೆ ದಾನ ಮಾಡಿದ ಪುಣ್ಯದ ಫಲದಿಂದ ಆ ದಾನಿಯು ಮುಂದಿನ ಜನ್ಮದಲ್ಲಿ ಅರಸನಾಗಿ ಹುಟ್ಟುವನು. ನಂತರ ಇರುವವರಿಗೆ ರಾಜ್ಯವನ್ನು ಭೋಗಿಸಿ ಮರಣಾನಂತರ ಆಕಾಶಮಂಡಲವನ್ನು ಒಡೆದು ಶ್ರೇಷ್ಠವಾದ ಸ್ವರ್ಗಕ್ಕೆ ಅಧಿಪತಿಯಾಗುವನು. ಇನ್ನೊಂದು ವಚನ, ಈವಂಗೆ ದೇವಂಗೆ ಆವುದಂತರವಯ್ಯ, ಈವಂಗೆ ದೇವಂಗೆ ಆವುದಂತರವಯ್ಯ. ದೇವನು ಜಗಕ್ಕೆ ಕೊಡುತ್ತೀಯನು ಕೈಯಾರ, ದೇವನು ಜಗಕ್ಕೆ ಕೊಡುತ್ತೀಯನು ಕೈಯಾರ, ಇವನೇ ದೇವ ಸರ್ವಜ್ಞ. ಅಂದರೆ ಪ್ರತ್ಯಕ್ಷ ದಾನ ಮಾಡುವವನಿಗೂ ದೇವರಿಗೂ ಏನೂ ಹೆಚ್ಚು ಕಡಿಮೆ ಇರುವುದು. ದೇವರು ಜಗತ್ತಿಗೆ ಸರ್ವಸ್ವವನ್ನು ಕೊಡುತ್ತಿರುವನು. ಆದರೆ ವ್ಯವಹಾರದಲ್ಲಿ ತನ್ನ ಕೈಯಿಂದ ಯಾವನು ಕೊಡುವನೋ, ಅಂದರೆ ದಾನ ಮಾಡುವನೋ, ಅವನೇ ದೇವರಿಗೆ ಸಮಾನನು ಎಂದು ಸರ್ವಜ್ಞರು ಹೇಳಿದ್ದಾರೆ. ಅದಕ್ಕೆ ಪೂರಕವಾದ ಇನ್ನೊಂದು ವಚನ, ದಾನಿಗೂ ದೀನನಿಗೂ ಜ್ಞಾನಿಗೂ ಅಜ್ಞಾನಿಗೂ, ದಾನಿಗೂ ದೀನನಿಗೂ ಜ್ಞಾನಿಗೂ ಅಜ್ಞಾನಿಗೂ, ಮಾನಿಗೂ ಮಾನಹೀನನಿಗೂ ಸಿಂಹಕ್ಕೆ ಶ್ವಾನದಂತರವು ಸರ್ವಜ್ಞ. ಸಿಂಹಕ್ಕೆ ಶ್ವಾನದಂತರವು ಸರ್ವಜ್ಞ. ಅಂದರೆ ದಾನಿಗೆ ಮತ್ತು ದೀನನಿಗೆ, ಜ್ಞಾನಿಗೆ ಮತ್ತು ಅಜ್ಞಾನಿಗೆ, ಮಾನವಂತನಿಗೆ ಮತ್ತು ಮಾನಹೀನನಿಗೆ, ಸಿಂಹ ಮತ್ತು ನಾಯಿಗೆ ಇದ್ದ ಅಂತರವು ಇರುವುದು ಎಂದು ಸರ್ವಜ್ಞನು ಈ ವಚನದಲ್ಲಿ ಉತ್ತಮವಾದ ಹೋಲಿಕೆಗಳನ್ನು ನೀಡುವುದರ ಮೂಲಕ ಅರ್ಥವತ್ತಾಗಿ ವಿವರಿಸಿದ್ದಾರೆ. ಚಾಣಕ್ಯನ ಪ್ರಕಾರ ದಾನವು ನಿಸ್ವಾರ್ಥವಾಗಿರಬೇಕು ಮತ್ತು ವಿವೇಚನೆಯಿಂದ ಕೂಡಿರಬೇಕು. ಯಾರಿಗೆ ಯಾವಾಗ ಎಷ್ಟು ದಾನ ಮಾಡಬೇಕು ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯ. ಈ 3 ರೀತಿಯ ದಾನವನ್ನು ಮಾಡಬಾರದೆಂದಿದ್ದಾರೆ ಜ್ಞಾನಿಗಳು. ಅವುಗಳೆಂದರೆ ಪಶ್ಚಾತ್ತಾಪ ದಾನ, ಅಪಾತ್ರ ದಾನ, ಅಶ್ರದ್ಧಾ ದಾನ. ಪಶ್ಚಾತ್ತಾಪ ದಾನವೆಂದರೆ ಏಕಾದರೂ ದಾನವನ್ನು ಕೊಟ್ಟೆವೋ ಎಂದು ವಿಷಾದ ಪಡುವ ದಾನ. ಅಪಾತ್ರ ದಾನ ಎಂದರೆ ತಪ್ಪು ವ್ಯಕ್ತಿಗೆ ಅಥವಾ ಅನರ್ಹ ವ್ಯಕ್ತಿಗೆ ಕೊಡುವ ದಾನ. ಅಶ್ರದ್ಧಾ ದಾನವೆಂದರೆ ಸೋಮಾರಿಗೆ ಕೊಡುವ ದಾನ. ಇವುಗಳನ್ನು ರಾಕ್ಷಸ ದಾನವೆಂದು ಹೇಳುತ್ತಾರೆ. ಗರುಡ ಪುರಾಣದಲ್ಲೂ ಕೂಡ ಅರ್ಹ ವ್ಯಕ್ತಿಗೆ ಗೌರವದಿಂದ ದಾನ ಮಾಡಬೇಕೆಂಬ ಉಲ್ಲೇಖವಿದೆ. ಸಮುದ್ರದಲ್ಲಿ ಬೀಳುವ ಮಳೆ, ಹಗಲು ಹೊತ್ತಿನಲ್ಲಿ ಉರಿಸುವ ದೀಪ, ಹೊಟ್ಟೆ ತುಂಬಿದವರಿಗೆ ಹಾಕುವ ಊಟ ಮತ್ತು ಅಪಾತ್ರ ದಾನಗಳು ವ್ಯರ್ಥವೆಂದು ನೀತಿಶಾಸ್ತ್ರ ಹೇಳುತ್ತದೆ. ದಾನ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ದೈವಿಕ ಆಶೀರ್ವಾದ ದೊರೆಯುತ್ತದೆ. ಹಿಂದಿನ ಪಾಪಕರ್ಮ ತೊಡೆದು ಹೋಗುತ್ತದೆ. ಅನ್ನದಾನ ಸ್ವೀಕರಿಸಿದವರ ಆಶೀರ್ವಾದವು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತರುತ್ತದೆ. ದಾನದಿಂದ ಪೂರ್ವಜರನ್ನು ಸಂತೋಷಪಡಿಸುವುದಲ್ಲದೆ ಮೋಕ್ಷ ಪಡೆಯಲು ಸಹಾಯ ಮಾಡುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ದಾನದಲ್ಲಿ ಅನೇಕ ವಿಧಗಳಿವೆ. ಅನ್ನದಾನ, ಭೂದಾನ, ಗೋದಾನ, ಚಿನ್ನದಾನ, ವಿದ್ಯಾದಾನ, ಕನ್ಯಾದಾನ, ಹೀಗೆ ಅದಕ್ಕೀಗ ಇನ್ನೂ ಅನೇಕವು ದಾನದ ಗುಂಪಿಗೆ ಸೇರಿಕೊಂಡಿದೆ. ಅರ್ಥದಾನ ಅಥವಾ ಹಣದಾನ ಅದು ಮೊದಲಿನಿಂದ ಇದೆ. ಅಂಗಾಂಗ ದಾನ, ನೇತ್ರದಾನ, ದೇಹದಾನ, ವಸ್ತ್ರದಾನ, ರಕ್ತದಾನ ಇವೆಲ್ಲವುಗಳು ದಾನದ ಗುಂಪಿಗೆ ಸೇರಿಕೊಂಡಿದೆ.
ಹಿಂದೂ ಧರ್ಮದಲ್ಲಿ ಅನ್ನದಾನ ಸರ್ವಶ್ರೇಷ್ಠ ದಾನ, ಮಹಾದಾನ ಎಂದು ಪರಿಗಣಿಸಲಾಗುತ್ತಿತ್ತು. ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಭೂದಾನ, ಗೋದಾನ, ಅರ್ಥದಾನ ಇವು ಶ್ರೀಮಂತರು ಮಾತ್ರ ಭರಿಸಬಹುದಾದ ದಾನದ ರೂಪಗಳಾಗಿವೆ. ಆದರೆ ಅನ್ನದಾನವನ್ನು ಕೇವಲ ಅವಶ್ಯಕತೆಯ ಮೇಲೆ ಬದುಕುವ ಸಾಮಾನ್ಯ ವ್ಯಕ್ತಿಯೂ ಮಾಡಬಹುದು. ಪುರಾಣಗಳ ಪ್ರಕಾರ ಹೊಟ್ಟೆಯನ್ನು ಅಗ್ನಿಕುಂಡಕ್ಕೆ ಹೋಲಿಸಿದ್ದಾರೆ. ಈ ಅಗ್ನಿಕುಂಡವನ್ನು ತಣಿಸಲು ನಾವು ಸಹಾಯ ಮಾಡಿದಾಗ ಈ ಕಾರ್ಯವು ಸಾವಿರಾರು ಯಜ್ಞಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಪುಣ್ಯದ ಫಲವನ್ನು ನೀಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವ ಪ್ರಕಾರ ಅನ್ನದ್ಭವಂತಿ ಭೂತಾನಿ ಅಂದರೆ ಇದರ ಅರ್ಥ ಆಹಾರವು ಎಲ್ಲ ಸೃಷ್ಟಿಯನ್ನು ಪೋಷಿಸುತ್ತದೆ. ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸಿದರೆ ಇಹಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಒಳ್ಳೆಯ ಫಲವನ್ನು ತರುತ್ತದೆ. ಅನ್ನದಾನ ಮತ್ತು ವಿದ್ಯಾದಾನದ ಕುರಿತಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮದಃ ಪರಂ ಅನ್ನೇನ ಕ್ಷಣಿಕಃ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅಂದರೆ ಅನ್ನದಾನ ಪರಮಶ್ರೇಷ್ಠವಾದ ದಾನ, ಆದರೆ ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠ ದಾನವು. ಏಕೆಂದರೆ ಅನ್ನದಾನ ಕ್ಷಣಿಕ ತೃಪ್ತಿಯನ್ನು ಕೊಡುತ್ತದೆ, ಆದರೆ ವಿದ್ಯಾದಾನದಿಂದ ಯಾವಜ್ಜೀವ ಅಂದರೆ ಆ ವ್ಯಕ್ತಿಯು ಜೀವಂತವಿರುವವರೆಗೂ ಕಾಪಾಡುತ್ತದೆ. ಸರ್ವಜ್ಞನು ಅನ್ನದಾನದ ಕುರಿತಾಗಿ ಹೇಳಿದ ಅನೇಕ ವಚನಗಳನ್ನು ಈಗ ಕೇಳೋಣ. ಅನ್ನದಾನಗಳಿಂದ ಮುನ್ನ ದಾನಗಳಿಲ್ಲ, ಅನ್ನದಾನಗಳಿಂದ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಅಂದರೆ ಅನ್ನದಾನಕ್ಕಿಂತ ಮಿಗಿಲಾದ ದಾನವೇ ಇಲ್ಲ, ಅನ್ನಕ್ಕೆ ಮಿಗಿಲಾದ ಅಂದರೆ ಶ್ರೇಷ್ಠವಾದ ವಸ್ತುವೇ ಇಲ್ಲ. ಈ ಜಗತ್ತಿನೊಳಗೆ ಪ್ರಪಂಚದ ಪ್ರತಿಯೊಬ್ಬ ಜೀವಿಗೂ ಅನ್ನವೇ ಪ್ರಾಣದಂತೆ ಎಂದು ಅನ್ನದಾನದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ಇನ್ನೊಂದು ವಚನ, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಮುಕ್ಕು ಸರ್ವಜ್ಞ. ಅನ್ನದಾನವನ್ನು ಮಾಡುವುದು ನನ್ನಿ ಎಂದರೆ ಸತ್ಯವನ್ನೇ ಮಾತನಾಡುವುದು, ತನ್ನ ದುಃಖದಂತೆ ಪರರ ದುಃಖವನ್ನೂ ತಿಳಿದರೆ ಅವನಿಗೆ ಕೈಲಾಸ ಪ್ರಾಪ್ತಿಯಾಗುವುದು ಎಂದು ಸರ್ವಜ್ಞನು ಅನ್ನದಾನದ ಕುರಿತು ಹೇಳಿದ್ದಾರೆ. ಇನ್ನೊಂದು ವಚನ, ಅನ್ನವನ್ನು ಇಕ್ಕುವ ಅನ್ಯ ಜಾತನೇ ಕುಲಜ, ಅನ್ನವನ್ನು ಇಕ್ಕದುಣತಿಪ್ಪ ಕುಲಜಾತ ಅನ್ಯರೆಂದರಿಯೇ ಸರ್ವಜ್ಞ. ದಾನ ಮಾಡುವವರಲ್ಲಿ ಜಾತಿ ಕುಜಾತಿ ಎಂಬ ಭೇದ ಭಾವ ಸಲ್ಲದು. ಅದರಲ್ಲೂ ಎಲ್ಲ ದಾನಕ್ಕಿಂತಲೂ ಅನ್ನದಾನ ಅತಿ ಶ್ರೇಷ್ಠವಾದುದು. ಅಂತಹ ಅನ್ನದಾನವನ್ನು ದಾನ ಮಾಡುವ ದಾನಿ ಯಾವ ಜಾತಿಯವನೇ ಆಗಿದ್ದರೂ ಶ್ರೇಷ್ಠನೆಂದೇ ತಿಳಿಯಬೇಕು. ಅನ್ನದಾನ ಮಾಡದೆ ಸ್ವತಃ ತಾನು ಮಾತ್ರ ತಿಂದು ಬದುಕುವವನು ಸುಜಾತಿಯವನೆನಿಸಿದ್ದರೂ ಅಂತಹವನು ಸ್ವಜನ ಎನಿಸಲು ಅರ್ಹನಲ್ಲ. ಇನ್ನೊಂದು ಅನ್ನದಾನದ ಕುರಿತಾದ ವಚನ, ಅನ್ನವನ್ನು ಇಕ್ಕಿ ನೀಂ ಖಿನ್ನನಾಗಲು ಬೇಡ, ಅನ್ನವನ್ನು ಇಕ್ಕಿ ನೀಂ ಖಿನ್ನನಾಗಲು ಬೇಡ, ಭಿನ್ನ ಭೇದಗಳು ಇಲ್ಲದಲೇ ಶಿವ ಜಗವ ಇನ್ನೂ ಸಲಹುವನು ಸರ್ವಜ್ಞ. ಭಿನ್ನ ಭೇದಗಳು ಇಲ್ಲದಲೇ ಶಿವ ಜಗವನಿನ್ನೂ ಸಲಹುವನು ಸರ್ವಜ್ಞ. ಯಾರಿಗೇ ದಾನ ಮಾಡುವಾಗ ನಿರಾಳ ಮನಸ್ಸಿನಿಂದ ದಾನ ಮಾಡಬೇಕು. ದಾನ ಮಾಡಿದ ನಂತರ ಕಳೆದುಕೊಂಡೇನೆ ಎಂದು ಕಳವಳಿಸಬಾರದು. ಅದರಲ್ಲೂ ಅನ್ನದಾನ ಮಾಡಿ ಅದರ ಬಗ್ಗೆ ಕಳವಳಿಸಿದರೆ ಮಾಡಿದ ದಾನದ ಪುಣ್ಯವು ದಕ್ಕದಂತಾಗುವುದು. ದಾನ ನಮ್ಮ ಕೈಯಿಂದ ಮಾಡಿಸುವವನು ಪರಮೇಶ್ವರನೇ ಆಗಿರುತ್ತಾನೆ. ಯಾವುದೇ ರೀತಿಯ ಭಿನ್ನತೆ ಇಲ್ಲದೆ
ಸಕಲ ಜಗತ್ತನ್ನೂ ಸಂರಕ್ಷಿಸುತ್ತಿರುತ್ತಾನೆ ಎಂಬುದನ್ನು ದಾನಿ ಮರೆಯಬಾರದು. ಇನ್ನು ಸರ್ವಜ್ಞನು ಈ ಕೆಲವೊಂದು ವಚನಗಳಲ್ಲಿ ದಾನಿಗಳ ಕುರಿತಾಗಿ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಗಾನವಿದ್ಯೆಯು ಲೇಸು ಮಾನವತಿ ಲೇಸು, ಗಾನವಿದ್ಯೆಯು ಲೇಸು ಮಾನವತಿ ಲೇಸು, ಸಾನುಭಾವಿಗಳ ಕಳೆಲೇಸು, ಸಾನುಭಾವಿಗಳ ಕಳೆಲೇಸು, ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ. ವಿದ್ಯೆಗಳಲ್ಲಿ ಗಾನವಿದ್ಯೆ ಅಂದರೆ ಗಂಧರ್ವ ವಿದ್ಯೆ ಮೇಲಾದದ್ದು. ಮರ್ಯಾದೆವಂತೆಯಾದ ಹೆಂಡತಿಯು ಒಳ್ಳೆಯದು. ಆತ್ಮಜ್ಞಾನಿಗಳ ಗೆಳೆತನವಿರುವುದು ಉತ್ತಮವಾದದ್ದು. ಆದರೆ ಈ ಭೂಮಿಯ ಮೇಲಿನ ಜನರಲ್ಲಿ ದಾನಿಯೇ ಎಲ್ಲಕ್ಕಿಂತ ಶ್ರೇಷ್ಠನು ಎಂದು ಸರ್ವಜ್ಞನು ದಾನಿಯನ್ನು ಸುಂದರವಾದ ಹೋಲಿಕೆಗಳ ಮೂಲಕ ವ್ಯಾಖ್ಯಾನಿಸಿದ್ದಾರೆ. ದಾನಿಗಳ ಕುರಿತಾದ ಇನ್ನೊಂದು ಸರ್ವಜ್ಞನ ವಚನ: ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವನ್ನು ಕೈಲಾಸ, ಪರಿಣಾಮವಕ್ಕೂ ಪದವನ್ನು ಕೈಲಾಸ, ನೆರಮನೆಯುವಕ್ಕೂ ಸರ್ವಜ್ಞ. ದೇವರು ನಿನಗೆ ಸಂಪತ್ತನ್ನು ಮತ್ತು ದಾನ ಮಾಡುವ ಯೋಗ್ಯತೆಯನ್ನು ಕೊಟ್ಟಾಗ ನೀನಾಗಿಯೇ ಯೋಗ್ಯರನ್ನು ಕರೆದು ದಾನ ಮಾಡು. ಅವರಾಗಿಯೇ ಬೇಡಲು ಬರಲಿ ಎಂದು ಬಯಸಬೇಡ. ಅದರಿಂದ ಪುಣ್ಯ ಬರುವುದು, ಉನ್ನತವಾದ ಸ್ಥಾನವು ದೊರೆಯುವುದು, ಕಡೆಗೆ ಕೈಲಾಸವೇ ಪ್ರಾಪ್ತಿಯಾಗುವುದು. ಎಡಗೈಯಲ್ಲಿ ಕೊಟ್ಟದ್ದು ಬಲಗೈಗೆ ತಿಳಿಯಬಾರದು ಎಂದು ಹಿರಿಯರು ಹೇಳಿದ್ದಾರೆ. ಹಾಗೆ ಅನೇಕರು ಏನೂ ಪ್ರಚಾರಗಳನ್ನು ಬಯಸದೆ ಸಾಕಷ್ಟು ದಾನ ಮಾಡುವವರು ನಮ್ಮ ನಡುವೆಯೇ ಇದ್ದಾರೆ. ದಾನವು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ ನಮ್ಮ ವೈಯಕ್ತಿಕ ಯೋಗಕ್ಷೇಮ ಮತ್ತು ಒಟ್ಟಾರೆಯಾಗಿ ಸಮಾಜ ಎರಡಕ್ಕೂ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡುತ್ತದೆ ಎಂದು ಅಧ್ಯಯನಗಳು ಪರಿಚಯಿಸುತ್ತದೆ. ಭಗವದ್ಗೀತೆಯ ಕೆಲವು ತತ್ವಗಳ ಪ್ರಕಾರ ದಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ದಾನದ ಅತ್ಯುತ್ತಮ ರೂಪವೆಂದರೆ ಯಾವುದೇ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಅರ್ಹ ಅಂದರೆ ಸ್ವೀಕರಿಸುವವರಿಗೆ ಸರಿಯಾದ ಸಮಯ ಮತ್ತು ಸ್ಥಳದಲ್ಲಿ ಕರ್ತವ್ಯದಿಂದ ಮಾಡುವುದು. ವೈಯಕ್ತಿಕ ಲಾಭ ಅಥವಾ ಪ್ರತಿಫಲದ ಗುರಿಯಿಲ್ಲದೆ ಮಾಡುವುದು ಆದರ್ಶಪ್ರಾಯವಾಗಿದೆ. ಯಾವುದೇ ದಾನವು ಸಣ್ಣ ಪ್ರಮಾಣದಲ್ಲಿರಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿರಲಿ ಶಾಶ್ವತ ಮೌಲ್ಯವನ್ನು ಸೃಷ್ಟಿಸುತ್ತದೆ. ಮುಂದಿನ ವಚನಗಳಲ್ಲಿ ಸರ್ವಜ್ಞರು ಹೇಗೆ, ಯಾರಿಗೆ, ಯಾವಾಗ ದಾನ ಮಾಡಬೇಕು ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹುಟ್ಟುವಾಗಿ ಧನವ ಮೊಟ್ಟೆಗಟ್ಟಿಳಿದಿಹನೆ, ಹುಟ್ಟುವಾಗಿ ಧನವ ಮೊಟ್ಟೆಗಟ್ಟಿಳಿದಿಹನೆ, ಕಟ್ಟ ಕಡೆಯಲ್ಲಿ ಕೊಂಡೊಯ್ಯನಿರಿದು, ಕಟ್ಟ ಕಡೆಯಲ್ಲಿ ಕೊಂಡೊಯ್ಯನಿರಿದು ಕೊಟ್ಟುಂಬದಾನಿ ಸರ್ವಜ್ಞ. ಹುಟ್ಟುವಾಗ ಈ ದ್ರವ್ಯವನ್ನು ನಾನು ನನ್ನ ಸಂಗಡ ತಂದಿಲ್ಲ, ಸಾಯುವಾಗ ಇದನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದನ್ನು ತಿಳಿದು ದಾನಿಯು ಪರರಿಗೆ ದಾನ ಕೊಟ್ಟು ಆಮೇಲೆ ಊಟ ಮಾಡುವುದು ದಾನಿಗಳ ಲಕ್ಷಣ. ಇನ್ನೊಂದು ವಚನ: ಅವರೇ ತಂದವರಟ್ಟು ಅವರಿಕ್ಕಿ ಇವರುಣಲು, ಅವರೇ ತಂದವರಟ್ಟು ಅವರಿಕ್ಕಿ ಇವರುಣಲು, ಅವರೇ ತಿಳಿದೊಪ್ಪರವರಿದಿಹರೆ, ಅವರೇ ತಿಳಿದೊಪ್ಪವರೆದಿಹರೆ, ಅವರೇ ತಾಯಿ ತಂದೆ ಸರ್ವಜ್ಞ. ದಾನ ಮಾಡುವವರೇ ಪೇಟೆಯೊಳಗಿಂದ ಎಲ್ಲ ಅಡಿಗೆಯ ಪದಾರ್ಥಗಳನ್ನು ಕೊಂಡು ತಂದು ಅವರೇ ಅಡಿಗೆಯನ್ನು ಮಾಡಿ ಬಡಿಸಿದ ಅನ್ನದ ಮೇಲೆ ಅವರೇ ತಿಳಿ ತುಪ್ಪವನ್ನು ಹಾಕಿ ಅನ್ನಾರ್ಥಿಗಳು ಊಟ ಮಾಡಲು ಅವರೇ ಅಂದರೆ ಅಂತಹ ಅನ್ನದಾತೃಗಳೇ ಈ ಅನ್ನಾರ್ಥಿಗಳಿಗೆ ತಂದೆ ತಾಯಿಯಂತೆ ಆಗುವರು, ಅಥವಾ ಅನ್ನದಾತೃಗಳನ್ನು ತಂದೆ ತಾಯಿಗಳೆಂದೇ ತಿಳಿಯಬೇಕು ಎಂದು ಸರ್ವಜ್ಞರು ಹೇಳಿದ್ದಾರೆ. ಈಗ ಇನ್ನೊಂದು ವಚನದಲ್ಲಿ ದಾನ ಯಾವಾಗ ಮಾಡಬೇಕು ಎಂಬುದನ್ನು ಸರ್ವಜ್ಞರು ಮಾರ್ಮಿಕವಾಗಿ ಹೇಳಿದ್ದಾರೆ. ಮರಣವೆಂಬುದು ಸತ್ಯ ಹರನಾಣೆ ಹುಸಿಯಲ್ಲ, ಮರಣವೆಂಬುದು ಸತ್ಯ ಹರನಾಣೆ ಹುಸಿಯಲ್ಲ, ತರುಣಿಯರಿಗಿರಿಸೆ ಪರರೊಂಬುದರಿಂದ, ತರುಣಿಯರಿಗಿರಿಸೆ
ಪರರುಂಬುದರಿಂದ ವರದಾನವೀಯೋ ಸರ್ವಜ್ಞ. ಎಲೈನರನೇ, ನಿನಗೆ ಮರಣವೆಂಬುದು ನಿಶ್ಚಿತವಾದದ್ದು, ಅದು ತಪ್ಪದು. ಶಿವನಾಣೆ ಎಂದರೂ ಸುಳ್ಳಲ್ಲ ಅಥವಾ ಸುಳ್ಳಾಗುವುದಿಲ್ಲ. ನೀನು ಹೆಂಡಿರು ಮಕ್ಕಳಿಗೆ ಬೇಕೆಂದು ದ್ರವ್ಯಾದಿಗಳನ್ನು ಸಂಗ್ರಹಿಸಿ ಇಟ್ಟರೆ ಅದನ್ನು ಎರಡನೆಯವರು ಉಪಭೋಗಿಸುವರು. ಆದ್ದರಿಂದ ಪರರಿಗಾಗಿ ನೀನು ಕೂಡಿಡುವುದಕ್ಕಿಂತ ಆ ದ್ರವ್ಯವನ್ನು ದಾನ ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊ. ಮರಣವು ಸತ್ಯವೆಂಬುದನ್ನು ಅರಿತು ಸಂಗ್ರಹಿಸಿದ್ದು ಪರರಿಗಾಗುವುದೆಂಬುದನ್ನು ತಿಳಿದು ದಾನವನ್ನು ಮಾಡಬೇಕು ಎಂದು ಸರ್ವಜ್ಞರು ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಇನ್ನೊಂದು ವಚನ: ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತೆನಬೇಡ, ಕೊಟ್ಟಿದ್ದು ಕೆಟ್ಟಿತನಬೇಡ, ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ದಾನ ಮಾಡಿದ್ದು ಮುಂದೆ ಅಂದರೆ ಮುಂದಿನ ಜನ್ಮದಲ್ಲಿ ತನಗೇ ಬರುವುದು. ಮುಚ್ಚಿಟ್ಟಿದ್ದು ಪರರಿಗೆ ಅಂದರೆ ಬೇರೆಯವರಿಗೆ ಹೋಗುವುದು. ದಾನ ಕೊಟ್ಟಿದ್ದು ಕೆಟ್ಟಿತು ಎಂದೆನಬೇಡ, ಅದು ಮುಂದಿನ ಜೀವನಕ್ಕೆ ಬುತ್ತಿಯಂತೆ ಉಪಯೋಗವಾಗುವುದು. ಇನ್ನೊಂದು ವಚನ: ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟು ನಾ ಕೆಟ್ಟೆನೆನಬೇಡ, ಕೊಟ್ಟು ನಾ ಕೆಟ್ಟೆನೆನಬೇಡ, ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ. ದಾನ ಕೊಟ್ಟ ಮೇಲೆ ಮನಸ್ಸಿನಲ್ಲಿ ಹಳಹಳಿಯನ್ನು ಮಾಡಿಕೊಳ್ಳಬೇಡ. ಕೊಟ್ಟ ಬಳಿಕ ನಿಂದೆ ಮಾಡಬೇಡ ಮತ್ತು ಕೊಟ್ಟ ಮೇಲೆ ದಾನಾದಿಗಳನ್ನು ಕೊಡುವುದರಿಂದಲೇ ನಾನು ಕೆಟ್ಟೆನೆಂದು ಪರಿತಪಿಸಬೇಡ. ನೀನು ದಾನ ಮಾಡಿದ್ದು ಶಿವನಲ್ಲಿ ಬುತ್ತಿಯ ರೂಪದಲ್ಲಿ ಕಟ್ಟಿ ಇಟ್ಟಿರುವನು. ಅದರ ಲಾಭ ನಿನಗೆ ಮುಂದಿನ ಜನ್ಮದಲ್ಲಿ ಖಂಡಿತ ಸಿಗುವುದು. ಇನ್ನೊಂದು ವಚನ: ಕೊಡುವಾತನೇ ಹರನು, ಪಡೆವಾತನೇ ನರನು, ಕೊಡುವಾತನೇ ಹರನು, ಪಡೆವಾತನೇ ನರನು, ಒಡಲ ಒಡವೆಗಳು ಕಡೆದು ಹೋಗದ ಮುನ್ನ, ಒಡಲ ಒಡವೆಗಳು ಕಳೆದು ಹೋಗದ ಮುನ್ನ, ಕೊಡು ಪಾತ್ರವರಿದು ಸರ್ವಜ್ಞ. ದಾನ ಕೊಡುವವನು ಶಿವನಿಗೆ ಸಮಾನನು, ದಾನ ತೆಗೆದುಕೊಳ್ಳುವವನು ಮನುಷ್ಯನಿಗೆ ಸಮನಾಗುವನು. ನಿನ್ನ ದೇಹ ಮತ್ತು ನಿನ್ನ ಒಡವೆಗಳು ಕೆಟ್ಟು ಹೋಗುವುದಕ್ಕಿಂತ ಮುಂಚೆ ಯೋಗ್ಯರಾದ ಮನುಷ್ಯರನ್ನು ಹುಡುಕಿ ಅವರಿಗೆ ದಾನವನ್ನು ಕೊಡು. ಇಕ್ಕಿದಾತನು ಉಂಡು ನಕ್ಕು ಸ್ವರ್ಗಕ್ಕೆ ಹೋದ, ಇಕ್ಕಿದಾತನು ಉಂಡು ನಕ್ಕು ಸ್ವರ್ಗಕ್ಕೆ ಹೋದ, ಇಕ್ಕದವನು ಹೋದ ನರಕಕ್ಕೆ, ಲೋಕದೊಳಗಿಕ್ಕಲೇಬೇಕು ಸರ್ವಜ್ಞ. ಯಾವನು ಹಿಂದಕ್ಕೆ ದಾನ ಮಾಡಿರುವನೋ ಅವನು ಈಗ ಅದರ ಫಲವಾದ ಸುಖವನ್ನು ಆನಂದದಿಂದ ಊಟ ಮಾಡಿ ಸ್ವರ್ಗಕ್ಕೆ ಹೋಗುವನು. ದಾನ ಮಾಡದೆ ಸತ್ತವನು ನರಕಕ್ಕೆ ಹೋಗುವನು. ಆದ್ದರಿಂದ ಈ ಜಗತ್ತಿನೊಳಗಿರುವ ಜನರು ಎಲ್ಲರೂ ದಾನ ಮಾಡುವುದನ್ನು ಕಲಿಯಬೇಕು ಎಂದು ಸರ್ವಜ್ಞರು ಜನರಿಗೆ ತಮ್ಮ ವಚನಗಳ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ದಾನವನ್ನು ಮಾಡುವಾಗ ಪ್ರೀತಿಯಿಂದ ಶ್ರದ್ಧೆಯಿಂದ ದಾನವನ್ನು ಮಾಡಬೇಕು ಎಂದು ಸರ್ವಜ್ಞರು ಈ ಕೆಳಗಿನ ವಚನಗಳ ಮೂಲಕ ಹೇಳಿದ್ದಾರೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ, ಆಗಲೇ ಕರೆದು ಕೊಡುವವನ ಧರ್ಮ, ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ದಾನ ಮಾಡುವಾಗ ದಾನವನ್ನು ತೆಗೆದುಕೊಳ್ಳುವವರನ್ನು ಅತಿಯಾಗಿ ಕಾಡಿಸಬಾರದು. ಬೆಳಿಗ್ಗೆ ಬಾ, ಸಂಜೆ ಬಾ, ಆಗ ಬಾ, ಈಗ ಬಾ ಎಂದು ಹೇಳಿ ಯಾಚಕರನ್ನು ಹಿಂದಿರುಗಿ ಕಳಿಸದೆ ನಿನ್ನ ಮನಸ್ಸಿಗೆ ಕೊಡಬೇಕೆಂದು ಬಂದ ಕೂಡಲೇ ಆಗಲೇ ಯಾಚಕರನ್ನು ಕರೆದು ಕೊಡುವವನ ಧರ್ಮವು ಹೊನ್ನಾಗದೆ ಇರಲಾರದು. ಅಂದರೆ ಅವನ ಧರ್ಮವು ಫಲಕಾರಿಯಾಗುವುದು. ಹಾಗೆ ಇನ್ನೊಂದು ವಚನ: ಮೇಲು ಕೀಳೆನಬೇಡ, ಶೀಲವನ್ನು ಬಿಡಬೇಡ, ಮೇಲು ಕೀಳೆನಬೇಡ, ಶೀಲವನ್ನು ಬಿಡಬೇಡ, ಕಾಲವಿದ ಕಾಲವೆನಬೇಡ, ಕಾಲವಿದ ಕಾಲವೆನಬೇಡ, ಧರ್ಮದ ಕೀಲು ಬೇರೆಂದ ಸರ್ವಜ್ಞ. ದಾನ ಧರ್ಮಗಳನ್ನು ಮಾಡುವಾಗ ತೆಗೆದುಕೊಳ್ಳುವವನು ಮೇಲು ಜಾತಿ ಕೀಳು ಜಾತಿಯವನು ಎಂದು ಭಾವಿಸಬಾರದು. ಹಾಗೆ ನೀನು ಮಾಡತಕ್ಕ ದಾನದ ವಸ್ತುವು ಹೆಚ್ಚಿನ ಬೆಲೆ ಅಥವಾ ಕಡಿಮೆ ಬೆಲೆ ಎಂದು ಭೇದ ಮಾಡಬೇಡ.
ಅಲ್ಲದೆ ದಾನ ಮಾಡಲು ಇದು ಯೋಗ್ಯ ಕಾಲ ಅಥವಾ ಇದು ಅಕಾಲ ಎಂದು ಅನ್ನಬೇಡ. ಇದ್ಯಾವುದನ್ನು ವಿಚಾರ ಮಾಡದೆ ದಾನವನ್ನು ಮಾಡು. ದಾನ ಧರ್ಮದ ಮರ್ಮವನ್ನು ಸರಿಯಾಗಿ ತಿಳಿದು ದಾನವನ್ನು ಮಾಡಬೇಕು ಎಂದು ಸರ್ವಜ್ಞರು ಹೇಗೆ ದಾನ ಮಾಡಬೇಕು ಎಂಬುದನ್ನು ಈ ವಚನಗಳಲ್ಲಿ ಸುಂದರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಹೇಳುತ್ತಾರೆ, ಭಿಕ್ಷೆ ಕೊಟ್ಟು ಬೀಗ ಬೇಡ, ದಾನ ಕೊಟ್ಟರೆ ಗರ್ವ ಬೇಡ, ಕೊಟ್ಟೆ ಎಂದರೆ ಕೆಟ್ಟು ಹೋಗುವೆ, ಕೊನೆಗೆ ಎಲ್ಲ ಬಿಟ್ಟು ಹೋಗುವೆ ಎಂಬ ಮಾತು ಎಷ್ಟು ಅರ್ಥಪೂರ್ಣವಲ್ಲವೇ? ದಾನಿ ದಾನದ ಬಗ್ಗೆ ಹೇಳಿಕೊಂಡಂದು ದಾನ ಪಡೆಯುವನಾಗುವ ಹಾದಿ ತಿರುಕ. ದಾನಿ ದಾನದ ಬಗ್ಗೆ ಹೇಳಿಕೊಂಡಂದು ದಾನ ಪಡೆದವನಾಗುವ ಹಾದಿ ತಿರುಕ. ದೀನ ದಾನಿಯ ನೆನೆದು ಸಾರಿಕೊಂಡಂದು ದಾನಿಯಾಗುವ ಕ್ಷೇತ್ರಪಾಲಕ. ದೀನ ದಾನಿಯ ನೆನೆದು ಸಾರಿಕೊಂಡಂದು ದಾನಿಯಾಗುವ ಕ್ಷೇತ್ರಪಾಲಕ. ಆದ್ದರಿಂದ ದಾನಿ ದಾನ ಮಾಡಿದ್ದನ್ನು ಆ ಕ್ಷಣವೇ ಮರೆತು ಬಿಡಬೇಕು. ಪ್ರತಿಫಲಾಪೇಕ್ಷೆಯಿಲ್ಲದೆ ದಾನ ಮಾಡಬೇಕೆಂಬುದು ಇಲ್ಲಿ ಆಶಯವನ್ನು ನಾವು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ದಾನದ ಕುರಿತಾದ ಒಂದೆರಡು ಸಂಗತಿಯನ್ನು ನಾವು ನೆನಪಿಸಿಕೊಳ್ಳೋಣ. ಅದರಲ್ಲೂ ಅನ್ನದಾನದ ಕುರಿತಾಗಿ ಒಂದೆರಡು ಸಂದರ್ಭ. ಕರ್ಣನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಸಾವಿಗಾಗಿ ಕಾಯುತ್ತಿದ್ದನು. ಭಗವಾನ್ ಕೃಷ್ಣ ಅವನ ಬಳಿಗೆ ಬಂದಾಗ ಕೃಷ್ಣ ಅವನಿಗೆ 2 ವರಗಳನ್ನು ಕೊಟ್ಟು ನಿನಗೇನು ಬೇಕು ಎಂದು ಕೇಳಿದನು. ಕರ್ಣನ ಮೊದಲ ಆಸೆ ಅವನ ತಾಯಿ ಕುಂತಿಗೆ ಅವನ ಸಾವಿನ ಬಗ್ಗೆ ತಿಳಿಸಬೇಕು. ಕರ್ಣ ಆಕೆಯ ಹಿರಿಯ ಮಗ ಎಂದು ಬಹಿರಂಗಪಡಿಸಬೇಕು. ಹಾಗೆ ತನಗೆ ಮರುಜನ್ಮ ಬಂದಾಗ, ಯಾಕೆಂದರೆ ಎಂದೂ ಅನ್ನದಾನವನ್ನೇ ಮಾಡದ ನಾನು ಅನ್ನದಾನವನ್ನು ಮಾಡುವ ಯೋಗ್ಯವಿರುವ ಕುಟುಂಬದಲ್ಲಿ ಮತ್ತೆ ಹುಟ್ಟಿ ಬರಬೇಕೆಂದು ಹೇಳುತ್ತಾನೆ. ಶ್ರೀಕೃಷ್ಣನು ಇದಕ್ಕೆ ಒಪ್ಪಿದ ತಕ್ಷಣ ಕರ್ಣನು ಮರಣ ಹೊಂದುತ್ತಾನೆ. ಕರ್ಣನ ಮರಣದ ಹಾರೈಕೆಯಿಂದ ನಾವು ಅನ್ನದಾನದ ಮಹತ್ವ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ಇನ್ನೊಂದು ಸನ್ನಿವೇಶ. ಒಂದು ದಿನ ಶಿವ ಮತ್ತು ಪಾರ್ವತಿ ದೇವಿಯು ದಾಳದ ಆಟವನ್ನು ಆಡುತ್ತಿದ್ದರು. ಶಿವನು ತನ್ನ ತ್ರಿಶೂಲ, ಸರ್ಪ, ಭಿಕ್ಷಾಪಾತ್ರೆ ಸೇರಿದಂತೆ ಎಲ್ಲವನ್ನೂ ಪಾರ್ವತಿಯ ಚತುರ ಆಟದಲ್ಲಿ ಕಳೆದುಕೊಂಡನು. ಶಿವನು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ವಿಷ್ಣುವು ಅವನ ಮುಂದೆ ಬಂದು ಮತ್ತೆ ಆಟವಾಡಲು ಹೇಳಿದನು. ಅವರ ಗೆಲುವಿಗೆ ಸಹಕರಿಸುವುದಾಗಿಯೂ ಭರವಸೆ ನೀಡಿದನು. ಹೀಗೆ ಶಿವನು ತಾನು ಕಳೆದುಕೊಂಡಿದ್ದನ್ನೆಲ್ಲ ಮರಳಿ ಪಡೆದನು. ಶಿವ ಮತ್ತು ವಿಷ್ಣುವಿನ ಮೋಸದ ಆಟವನ್ನು ತಿಳಿದ ಪಾರ್ವತಿ ದೇವಿಯು ಇಬ್ಬರ ಮೇಲೂ ಅತೀವ ಕೋಪಗೊಂಡಳು. ಪಾರ್ವತಿಯನ್ನು ಶಾಂತಗೊಳಿಸಲು ವಿಷ್ಣು ಸೃಷ್ಟಿಯಲ್ಲಿ ಎಲ್ಲವೂ ಮಾಯೆ, ನಾವು ತೆಗೆದುಕೊಳ್ಳುವ ಗಾಳಿ, ಬೆಳಕು, ಆಹಾರ ಎಲ್ಲವೂ ಮಾಯೆ ಎನ್ನುತ್ತಾನೆ. ಆಗ ಪಾರ್ವತಿ, ಆಹಾರ ಮಾಯೆಯಾಗಿದ್ದರೆ ನಾನೂ ಕೂಡ ಮಾಯೆಯಾಗಬೇಕಿತ್ತು, ಇನ್ನೂ ನಾನೇಕೆ ಇಲ್ಲಿ ಎಂದು ಆಕೆ ಮಾಯೆಯಾಗುತ್ತಾಳೆ. ಪಾರ್ವತಿ ಇಲ್ಲದೆ ಎಲ್ಲ ಸೃಷ್ಟಿಯ ಕಾರ್ಯಗಳು ನಿಂತು ಹೋಯಿತು. ಶೀಘ್ರದಲ್ಲಿಯೇ ಶಿವನಿಗೆ ಹಸಿ ಉಂಟಾಗುತ್ತದೆ. ಆಗ ಎಲ್ಲ ಲೋಕಗಳಲ್ಲೂ ಆಹಾರ ಹುಡುಕಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಪಾರ್ವತಿಗೆ ಜಗತ್ತು ಮತ್ತು ತನ್ನ ಮಕ್ಕಳು ಆಹಾರವಿಲ್ಲದೆ ನರಳಾಡುತ್ತಿರುವುದನ್ನು ಕಂಡು ಬೇಸರವಾಯಿತು. ಅವಳು ಅನ್ನಪೂರ್ಣೇಶ್ವರಿಯ ರೂಪವನ್ನು ಧರಿಸಿ ಕಾಶಿಯಲ್ಲಿ ಅನ್ನದಾನವನ್ನು ಮಾಡಲು ಪ್ರಾರಂಭಿಸಿದಳು. ಇದನ್ನು ಕೇಳಿದ ಶಿವನು ಅವಳ ಬಳಿಗೆ ಧಾವಿಸಿ ಬಂದು ಅವಳಿಂದ ಅನ್ನದಾನವನ್ನು ಸ್ವೀಕರಿಸಿದನು. ಇದರಿಂದ ವಿಷ್ಣು ಮತ್ತು ಶಿವನಿಗೆ ತಮ್ಮ ತಪ್ಪಿನ ಅರಿವಾಗಿ ಪಾರ್ವತಿಯಲ್ಲಿ ಕ್ಷಮೆಯನ್ನು ಕೇಳಿ ಮರಳಿ ಆಕೆಯನ್ನು ಸ್ವಂತ ರೂಪಕ್ಕೆ ಬರುವಂತೆ ಮಾಡಿದರು. ಈ ಒಂದು ಇದರ ಸಂದರ್ಭವನ್ನು ನಾವು ನೋಡಿದಾಗ, ಸಂಗತಿಗಳನ್ನು ನೋಡಿದಾಗ ದಾನ, ಅದರಲ್ಲೂ ಅನ್ನದಾನದ ಮಹತ್ವ ಎಷ್ಟು ಎಂಬುದನ್ನು ತಿಳಿಯಬಹುದಾಗಿದೆ. ಭಾರತೀಯ ಸಾಹಿತ್ಯದಲ್ಲಿ ಓದು ಬರೆಹ ಕಲಿಯದಿದ್ದರೂ, ಮಠಕ್ಕೆ ಮಣ್ಣು ಹೊರದಿದ್ದರೂ
ತಮ್ಮ ಅನುಭವ ಶಾಲೆಯಲ್ಲಿ ಆಳವಾದ ಅಧ್ಯಯನ ಮಾಡಿ ಸ್ವತಃ ಅನುಭವಾಮೃತವನ್ನು ಉಂಡು ಜನರಿಗೂ ಉಣಿಸಿದವರು ಸರ್ವಜ್ಞರು. ಜನತಾ ಜನಾರ್ದನಃ ಎಂಬ ತತ್ವವನ್ನು ಹೃನ್ಮನಪೂರ್ವಕವಾಗಿ ಪರಿಪಾಲಿಸಲು ಜನರಿಗೂ ಸವಿಯಲು ಸಂತೋಷ ನೀಡಿದವರಲ್ಲಿ ಕನ್ನಡ ಸಾಹಿತ್ಯ ಲೋಕದ ಸರ್ವಜ್ಞರು ಜನತೋದ್ಧಾರ ಅಥವಾ ಲೋಕ ಕಲ್ಯಾಣದ ಗುರಿಯನ್ನಿಟ್ಟುಕೊಂಡು ಅನೇಕ ವಚನಗಳನ್ನು ರಚಿಸಿ ಪ್ರಸಿದ್ಧರಾದರು. ಇಂದಿಗೂ ಕೂಡ ಸರ್ವಜ್ಞರ ವಚನಗಳು ನಿತ್ಯ ನೂತನವಾದುದು. ಆದ್ದರಿಂದ ದೇವರು ನಮಗೆ ದಾನ ಮಾಡುವ ಶಕ್ತಿಯನ್ನು ಕರುಣಿಸಿದಾಗ ಸ್ವಲ್ಪವೂ ಯೋಚಿಸದೆ ಅರ್ಹರಿಗೆ ದೀನರಿಗೆ ದಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾಗೋಣ ಎಂದು ಹೇಳುತ್ತಾ ದಾನದ ಮಹತ್ವದ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ತಿಳಿಸುವುದನ್ನು ಮನಸಾರೆ ಸ್ವೀಕರಿಸೋಣ. ನಮಸ್ಕಾರಗಳು.